ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಕಲೆಕ್ಷನ್ ಬಗ್ಗೆ ನಾನು ತೋರಿಸ್ತೀನಿ. ನನ್ನ ಬ್ಲೌಸ್ಗಳನ್ನು ಆಲ್ಮೋಸ್ಟ್ ನಾನೇ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ಹೊರಗಡೆಯಿಂದ ಕಮ್ಮಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು, ನಾನೇ ಹೊಲ್ಕೊಂಡಿದ್ದೀನಿ. ನನಗೆ ಗೊತ್ತಿತ್ತು ಕಾಲೇಜಿಗೆ ಹೋಗಬೇಕಾದ್ರೇ, ಕಾಲೇಜ್ ಮುಗಿಸಿದ ಮೇಲೆ ನನ್ನ ಕೆಲಸಕ್ಕೆ ಜಾಬಿಗೆ ಕಳಿಸಲ್ಲ ಅಂತ. ಹಾಗಾಗಿ ಕಾಲೇಜ್ ಮುಗಿಸ್ಕೊಂಡೇ ಟೈಲರಿಂಗ್ ಕ್ಲಾಸ್ನ ಕಲ್ತ್ಕೊಂಡಿದ್ದೆ. ಹಂಗಾಗಿ ನಾನೇ ಹೊಲ್ಕೊಂಡಿದ್ದೀನಿ. ಎಲ್ಲ ನನ್ನ ತಂಗಿ ಕೂಡ ಹೊಲ್ಕೊಟ್ಟಿದ್ದೀನಿ. ಜಾಸ್ತಿ ನಾನು ಕಲಿತಿರ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ನಮ್ಮ ಅಮ್ಮನ ಮೇಲೆ ಮಾಡಿದ್ದೀನಿ. ಅದಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ಹೊಲ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನನಗೂ ಅಷ್ಟು ನೀಟಾಗಿ ಹೊಲಿಯೋಕ್ಕೆ ಬರ್ತಿರಲಿಲ್ಲ. ಆ ವಿಡಿಯೋ ಆ ಬ್ಲೌಸಿಂದ ಹಿಡಿದು ನಾನು ಚೆನ್ನಾಗಿ ಯಾವೆಲ್ಲ ಬ್ಲೌಸ್ಗಳನ್ನ ಹೊಲಿದಿದ್ದೀನಿ, ಹಾಗೆ ಯಾವೆಲ್ಲ ಡಿಸೈನ್ಗಳನ್ನ ಹೊಲಿದಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಎಲ್ಲ ಹ್ಯಾರಿ ವರ್ಕ್ ಹಾಗೆಯೇ ಕ್ರೋಶಾ ವರ್ಕಲ್ಲಿ ಬ್ಲೌಸ್ನ ಡಿಸೈನ್ ಮಾಡಿಸಿ ಅದಾದಮೇಲೆ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಟ್ ಪೀಸಲ್ಲಿ ಜಾಸ್ತಿ ಅವಾಗ ಟ್ರೆಂಡ್ ಇತ್ತಲ್ಲ, ಆ ಟ್ರೆಂಡ್ಗೆ ಹೊಲ್ಕೊಂಡಿರೋದು. ನಾನು ಇತ್ತೀಚೆಗೆ ನಾನು ಯಾವುದೋ ಸ್ಟಿಚ್ ಮಾಡ್ಕೊಂಡಿಲ್ಲ. ನಾನು ಮದುವೆ ಬ್ಲೌಸ್ಗಳಿಂದ ಹಿಡ್ದು ಎಲ್ಲ ಆಲ್ಮೋಸ್ಟ್ ನಾನೇ ಹೊಲ್ಕೊಂಡಿದ್ದೀನಿ. ಕೆಲವೊಂದು ಮಾತ್ರ ಹೊರಗಡೆಯಿಂದ ಹೊಲಿಸಿರೋದು. ಹ್ಯಾರಿ ವರ್ಕ್ ಕ್ರೋಶಾ ವರ್ಕ್ಗೆ ಹೊರಗಡೆ ಡಿಸೈನ್ ಮಾಡಿಸಿ ಕಟಿಂಗ್ ಮಾಡಿಕೊಂಡು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವತ್ತು ಡಿಸೈನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ಯಾವೆಲ್ಲ ಡಿಸೈನ್ ಬ್ಲೌಸ್ನ ಹೊಲಿತೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ದಿನಗಳಲ್ಲಿ. ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ಬ್ಲೌಸ್ನ ಹೊರಗಡೆ ಡಿಸೈನ್ ಮಾಡಿ ನಾನೇ ಸಿಂಪಲಾಗಿ ಸ್ಟಿಚ್ ಮಾಡಿಸಿರೋದು. ಆ ಸ್ಲೀವ್ಗೆ ಅಷ್ಟೇ ವರ್ಕ್ ಮಾಡಿಸಿರೋದು. ಸಿಂಪಲಾಗಿರಲಿ ಅಂತ ಸ್ಲೀವ್ಗೆ ಅಷ್ಟೇ ವರ್ಕ್ ಮಾಡಿ ನಾನು ಇದನ್ನು ಹೊಲ್ಕೊಂಡಿರೋದು. ಇದು ಇವಾಗ ಇತ್ತೀಚೆಗೆ ಹೊಲ್ಕೊಂಡಿರೋಂತಹ ಬ್ಲೌಸ್ ಇದು. ಇನ್ನು ಮುಂದೆ ತೋರಿಸ್ತೀನಲ್ವ, ಆಲ್ಮೋಸ್ಟ್ ಅವೆಲ್ಲ ಅವಾಗ ಹೊಲ್ಕೊಂಡಿರೋದು. ಇದನ್ನು ಬ್ಲೌಸ್ಗಷ್ಟೇ ನಾನು ಹಾರಿ ವರ್ಕ್ ಮಾಡಿಸಿದ್ದೀನಿ. ಈ ಬ್ಲೌಸ್ ನಾನು ಏನು ತೋರಿಸ್ತಿದ್ದೀನಿ, ಇದು ತುಂಬ ಹಿಂದೆ ಹೊಲ್ಕೊಂಡಿರೋದು. ಒಂದು 8-9 ವರ್ಷದ ಹಿಂದೆ ಹೊಲಿಸ್ಕೊಂಡಿರೋಂಥ ಬ್ಲೌಸು. ಆವಾಗೆಲ್ಲ ಈ ಥರ ಮಣಿ ಕೊಟ್ಕೊಂಡು ಹೊಲಿಸ್ಕೊತಾ ಇದ್ರು. ಆ ಟ್ರೆಂಡೇ ನಾನು ಆವಾಗ ಹೊಲಿದ್ದೀನಿ. ಇವೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ನಲ್ಲ, ನಾನು ಟೈಲರಿಂಗ್ ಕ್ಲಾಸ್ ಕಲಿತಿದ್ನಲ್ವ, ಆವಾಗ ಹೊಲಿದಿರೋಂಥ ಬ್ಲೌಸ್ ಇದು. ಇವಾಗ ಅಷ್ಟು ಫಿಟ್ ಕೂಡ ಆಗಲ್ಲ, ಬಟ್ ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ನಾನು ಆವಾಗ ಹೊಲಿದಿದ್ದು. ಇದು ಅಷ್ಟೇ, ಇದು ಸ್ಯಾರಿಲೇ ಇದನ್ನು ವರ್ಕ್ ಬಂದಿತ್ತು. ಇದನ್ನು ಸಿಂಪಲಾಗಿ ಸ್ಟಿಚ್ಚನ್ನು ಮಾಡಿದ್ದೀನಿ. ನೋಡ್ಬೋದು ನೋಡಿ, ಈ ಥರ ಸಿಂಪಲಾಗಿ ಸ್ಟಿಚ್ಚನ್ನು ಮಾಡಿದ್ದೀನಿ. ನನ್ನ ಮೊದಲ ಹಾಗೆ ನನಗೆ ಹೊಲ್ಕೊಂಡಂತಹ ಬ್ಲೌಸು. ನಾನು ಟೈಲರಿಂಗ್ ಕ್ಲಾಸ್ ಕಲಿತಿದ್ನಲ್ಲ ಆವಾಗ. ಇದು ಅಷ್ಟು ನೀಟಾಗಿ ಫಿನಿಶಿಂಗ್ ಏನು ಬರಲಿಲ್ಲ. ನಾನು ಫಸ್ಟ್ ನನಗೆ ಅಂತ ಹೊಲ್ಕೊಂಡಿದ್ದ ಬ್ಲೌಸ್ ಇದು. ಟೈಲರಿಂಗ್ ಕ್ಲಾಸ್ ಕಲಿತಾ ಇರಬೇಕಾದ್ರೆ ನಮ್ಮ ಅಮ್ಮಂಗೆ ಜಾಸ್ತಿ ಹೊಲಿದ್ದೀನಿ. ಅದಾದಮೇಲೆ ನನಗೆ ಅಂತ ಹೊಲ್ಕೊಂಡಿದ್ದು. ಇದು ಅಷ್ಟಾಗಿ ಫಿಟ್ ಏನು ಆಗಲ್ಲ. ಇದಾದಮೇಲೆ ಈ ಬ್ಲೌಸು ಅವಾಗೆಲ್ಲ ಕಟ್ ಪೀಸ್ ವರ್ಕ್ ಮಾಡಿ ಡಿಸೈನ್ ಮಾಡ್ತಾಯಿದ್ರು. ಆವಾಗ ಇದು ಸ್ಯಾರಿಗೆ ಅಂತ ಹೊಲಿದಿರೋದು. ಇದು ಈ ಥರ ಡಿಸೈನ್ ಮಾಡಿದ್ದೀನಿ ನಾನು ಸಿಂಪಲಾಗಿ. ಅವಾಗೆಲ್ಲ ಸ್ವಲ್ಪ ಇದೇ ಥರ ಟ್ರೆಂಡಿಂಗ್ ಓಡ್ತಾ ಇದ್ದಿದ್ದು. ಇವಾಗ ಹೆಂಗೆ ಕ್ರೋಶಾ ವರ್ಕು ಮತ್ತು ಹ್ಯಾಂಡ್ ವರ್ಕಿಂದ ಡಿಸೈನ್ ಮಾಡಿಸ್ತಾರೆ, ಆಗ ಈ ಥರ ವರ್ಕ್ ಬ್ಲೌಸ್ಗಳು ಟ್ರೆಂಡಿಂಗಲ್ಲಿತ್ತು. ಆವಾಗ ಸ್ಟಿಚ್ ಮಾಡಿರೋಂತಹ ಬ್ಲೌಸ್ ಇದು. ಆಲ್ಮೋಸ್ಟ್ ನಾನು ಆವಾಗನೇ ಸ್ಟಿಚ್ ಮಾಡ್ಕೊಂಡಿರೋದು. ನಾನು ಮುಂಚಾಗಲೇ ಹೇಳ್ದಂಗೆ ಇವಾಗ ಸ್ವಲ್ಪ ಹ್ಯಾರಿ ವರ್ಕ್ ಮಾಡ್ತಿರೋಂಥ ಬ್ಲೌಸ್ಗಳು ಕಮ್ಮಿನೇ ಇರೋದು. ಅದು ಬೇಕಾದರೆ ಸಪ್ರೇಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಇನ್ನೊಂದು ಬ್ಲೌಸ್ ಇದು. ಇದು ನನ್ನ ತಂಗಿಗೆ ಅಂತ ಸ್ಟಿಚ್ ಮಾಡಿರೋದು. ಇದು ನಾನೇ ಸ್ಟಿಚ್ ಮಾಡಿರೋದು. ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಿ ಚೆನ್ನಾಗೈತೆ ಅಲ್ವಾ ಇದು. ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಬೋಲ್ಟ್ ನೆಕ್. ಇದು ನಂದೇ ಬ್ಲೌಸ್. ಇದು ಡಿಸೈನ್ ಏನಿಲ್ಲ, ಸ್ಯಾರಿಲಿ ಬೋಲ್ಟ್ ನೆಕ್ನ ಹೊಲಿದಿದ್ದು. ಆ ಬೋಲ್ಟ್ ನೆಕ್ ವಿಡಿಯೋ ನಿಮಗೆ ಬೇಕು ಅಂದರೆ, ಕಟಿಂಗ್ ವಿಡಿಯೋ ಬೇಕು ಅಂದರೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದು ಮಾಡಿ ತೋರಿಸ್ತೀನಿ. ನಾನು ಆ ಥರ ಆವಾಗ ಹೊಲಿತಿರ್ಬೇಕಾದ್ರೆ ನನಗೆ ಓರ್ಲಾಕ್ ಮಾಡೋಕ್ಕೂ ಕೂಡ ಮಿಷಿನ್ ಏನಿರಲಿಲ್ಲ. ನಾನು ಹೊರಗಡೆ ಅಷ್ಟಾಗಿ ಮಾಡಿಸ್ಲಿಲ್ಲ. ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು. ಇದನ್ನು ಹೊರಗಡೆ ಡಿಸೈನ್ ಮಾಡಿಸಿ ಹೊಲಿದಿರೋ ಅಂತಹ ಬ್ಲೌಸ್ ಇದು. ಇದು ಮದುವೆಗೆ ಹೊಲಿದಿರೋದು. ನಂದು ಮದುವೆ ಸ್ಯಾರಿ ಬ್ಲೌಸ್ ಇದು. ಹೊರಗಡೆ ವರ್ಕ್ ಮಾಡಿಸಿ ನಾನೇ ಸ್ಟಿಚ್ ಮಾಡಿಕೊಂಡೆ. ಹೊರಗಡೆ ಅಷ್ಟಾಗಿ ನಾನು ಸ್ಟಿಚ್ಗೆ ಯಾವನು ಕೊಟ್ಟಿಲ್ಲ. ಅಷ್ಟಾಗಿ ನಾನೇ ಆಲ್ಮೋಸ್ಟ್ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ. ಇದು ಒಂದು ಬೋಲ್ಟ್ ನೆಕ್ ಸಿಂಪಲ್ ಸ್ಯಾರಿ ಡಿಸೈನು. ಇದು ಅಷ್ಟೇ. ಇದು ಒಂದು ಸಿಂಪಲ್ ಸ್ಯಾರಿದು ಈ ಥರ ಲೇಸ್ ಕೊಟ್ಕೊಂಡು ಹೊಲ್ಕೊಂಡಿದ್ದೀನಿ. ಇದು ಮದುವೆ ಸ್ಯಾರಿ. ಇದು ಮದುವೆ ಸ್ಯಾರಿಗೆ ಈ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹ್ಯಾರಿ ವರ್ಕ್ ಏನೂ ಮಾಡಿಸಿಲ್ಲ. ಈ ಥರ ಡಿಸೈನ್ನ ನಾನೇ ಕ್ರಿಯೇಟ್ ಮಾಡಿಕೊಂಡು ಹೊಲ್ಕೊಂಡಿರೋದು. ಇವಾಗ ಇದು ಸ್ವಲ್ಪ ಹಳೆ ಟ್ರೆಂಡೇ ಆಯಿತು, ಬಟ್ ಆವಾಗ ಇದು ಚೆನ್ನಾಗಿ ಓಡ್ತಾ ಇತ್ತು ಡಿಸೈನು. ಇದು ಅಷ್ಟೇ ಸಿಂಪಲಾಗಿ ಲೇಸ್ ಕೊಟ್ಕೊಂಡು ಸಿಂಪಲ್ ಸ್ಯಾರಿಗೆ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಚೆನ್ನಾಗೈತಿ ಅಲ್ವಾ. ಆಲ್ಮೋಸ್ಟ್ ಅವಾಗೆಲ್ಲ ಲೇಸ್ ಕೊಟ್ಕೊಂಡೇ ಜಾಸ್ತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊತಾ ಇದ್ದಿದ್ದು. ಇವಾಗೆಲ್ಲ ಹ್ಯಾರಿ ವರ್ಕ್ ಆಗಿಯೇ ಹ್ಯಾಂಡ್ ವರ್ಕ್ ಮಾಡಿಸ್ತಾರೆ. ಇವಾಗ ಸ್ಯಾರಿ ತೊಗೊಳೋದಕ್ಕಿಂತ ಹೆಚ್ಚಾಗಿ ಬ್ಲೌಸ್ಗೆ ದುಡ್ಡು ಖರ್ಚು ಮಾಡ್ತಾರೆ. ಇದೊಂದು ಡಿಸೈನು. ಇದು ಹ್ಯಾರಿ ವರ್ಕ್ನ ಮಾಡಿಸಿ ಹೊಲಿಸಿರೋಂತಹ ಬ್ಲೌಸ್ ಇದು. ಹಿಂದ್ಗಡೆ ಅಷ್ಟೇ ಹ್ಯಾರಿ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ ತುಂಬ ಇಲ್ಲ, ಸ್ಲೀವ್ಲೆಸ್ ಸ್ಲೀವ್ ಇಷ್ಟೇ ಐತೆ. ಸ್ಲೀವ್ಗೆ ಏನು ಮಾಡಿಸಿಲ್ಲ, ಬರೀ ಹಿಂದೆ ಅಷ್ಟೇ ಮಾಡಿಸಿರೋದು. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ದು ಕೂಡ. ಇದು ಅಷ್ಟೇ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಪರ್ಪಲ್ ಕಲರು. ಇದು ಅಷ್ಟೇ ನಂದು ಬಳೆ ಶಾಸ್ತ್ರಿಗೆ ಅಂತ ತಂದಿದ್ದು ಬ್ಲೌಸ್ ಇದು.
ಅದು ಮದುವೆ ಸ್ಯಾರಿ ಬ್ಲೌಸ್ನೇ. ಇವಾಗ ಇದು ತೋರಿಸ್ತಿದ್ದೀನಲ್ಲ ಇದು ಗೌರಿ ಹಬ್ಬದ ಬ್ಲೌಸ್. ಮುಂಚೆ ತೋರಿಸಿದ್ನಲ್ಲ ಅದೇ ಥರ ಸ್ಯಾರಿ ಬ್ಲೌಸ್ ಇದು ಐತೆ. ಇದು ಕೂಡ ನಂದು ಮದುವೆ ಬ್ಲೌಸೇನೆ. ಇದನ್ನು ಸಿಂಪಲ್ಲಾಗಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಬ್ಲೂ ಕಲರ್ದು 2 ಸೇಮ್ ಬ್ಲೌಸ್ ಇದ್ದಾವೆ. ಅದು ಸೀರೆ ಬೇರೆ ಬೇರೆ ಐತೆ, ಬಟ್ ಬ್ಲೌಸ್ 2 ಒಂದೇ ಥರ ಬಂದೈತೆ. ವಿಡಿಯೋನ ನೋಡ್ಕೊಂಡು ಬಂದ್ರಿ ಅಲ್ವಾ? ಆಲ್ಮೋಸ್ಟ್ ಎಲ್ಲಾನು ನಾನು ಕಟ್ ಪೀಸ್ ಡಿಸೈನ್ ಮಾಡಿರೋದು. ಅವಾಗ ಅದೇ ಟ್ರೆಂಡ್ ಇದ್ದಿದ್ದು. ಇವಾಗ ನಾನು ಎಂಬ್ರಾಯ್ಡಿಂಗ್ ಮತ್ತೆ ಕ್ರೋಶೆ ವರ್ಕ್ ಮಾಡಿಸಿರೋ ಬ್ಲೌಸ್ಗಳ ಅಂತ ತೋರಿಸ್ತಿಲ್ಲ, ನಾನು ಸ್ಟಿಚ್ ಮಾಡ್ಕೊಂಡಿರೋ ಅಷ್ಟೇ ನಾನು ತೋರಿಸ್ತಾ ಇರೋದು. ಇವಾಗಲೂ ಅಷ್ಟೇ ಡಿಸೈನ್ನ ಬೇರೆ ಕಡೆ ಮಿಷಿನ್ ಕಡೆ ಮಾಡಿಸ್ಬಿಟ್ಟು, ಇಲ್ಲ ಅಂತಂದ್ರೆ ಯಾರು ಹ್ಯಾಂಡ್ ವರ್ಕ್ ಮಾಡ್ತಾರೆ ಅವ್ರ ಹತ್ರ ಮಾಡಿಸ್ಬಿಟ್ಟು ನಾನೇ ಕಟಿಂಗ್ ಮಾಡಿ ನಾನೇ ಸ್ಟಿಚ್ ಮಾಡ್ಕೊತೀನಿ. ಬಟ್ ನಾನು ಇವಾಗ ಅಷ್ಟು ಸ್ಯಾರಿಗಳು ತೊಗೊಂಡಿಲ್ಲ, ಮತ್ತೆ ನಾನು ಅಷ್ಟಾಗಿ ಬ್ಲೌಸ್ಗಳು ಯಾವುದು ಸ್ಟಿಚ್ ಮಾಡಿಸಿಲ್ಲ. ನಾನು ಅಷ್ಟಾಗಿ ಯಾವುದೇ ಫಂಕ್ಷನ್ಗೂ ಜಾಸ್ತಿ ಹಾಕ್ತಿಲ್ವಲ್ಲ, ಹಾಗಾಗಿ ನೋಡ್ಕೋಬೇಕು. ಇನ್ನು ನೆಕ್ಸ್ಟು ನನ್ನ ತಂಗಿ ಮದುವೆ ಐತೆ, ಅದು ಅವಾಗ ತೊಗೊಂಡ್ರೆ ನಾನೇ ಸ್ಟಿಚ್ ಮಾಡ್ಕೊತೀನಲ್ಲ ಅವಾಗ ತೋರಿಸ್ಕೊಡ್ತೀನಿ. ನಿಮಗೆ ನನ್ನ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಯಾವೆಲ್ಲ ಬ್ಲೌಸ್ ಡಿಸೈನ್ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬ್ಲೌಸ್ ಡಿಸೈನ್ಸ್ ವಿಡಿಯೋ ಬೇಕು ಅಂತಂದ್ರೂ ಕೂಡ ಶೇರ್ ಮಾಡಿ. ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಅದರ ಕಟಿಂಗ್ ಹೇಳ್ಕೊಡಿ ಅಂತಂದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಟೈಲರಿಂಗ್ ಕ್ಲಾಸ್ ಒಂದೇ ಅಲ್ಲ, ನನಗೆ ಟೈಲರಿಂಗಲ್ಲಿ ರಂಗೋಲಿ ಎಲ್ಲ ತುಂಬ ಇಂಟ್ರೆಸ್ಟ್ ಐತೆ. ನೋಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ಕೊತೀನಿ. ಹುಲ್ಲನಲ್ಲೂ ಕೂಡ ನಾನು ತುಂಬ ಮ್ಯಾಟ್ಗಳೆಲ್ಲನೂ ಹಾಕಿದ್ದೀನಿ. ಹುಲ್ಲನಲ್ಲಿ ಯೂಸ್ ಮಾಡಿಕೊಂಡು ಮನೆ ಡೆಕೋರೇಷನ್ಗೆಲ್ಲ ಸ್ವಲ್ಪ ಮಾಡಿದ್ದೀನಿ. ಅದೆಲ್ಲನೂ ಇವಾಗ ನಾನು ಕಾಲೇಜ್ ಟೈಮಲ್ಲೇ ಕಲ್ತಿದ್ದೆ. ಕಾಲೇಜಲ್ಲ ಹೈಸ್ಕೂಲ್ ಟೈಮಲ್ಲೇ ನಾನು ಕಲ್ತಿದ್ದು. ಸ್ಕೂಲ್ ಕಡೆಯಿಂದನೇ ನಮಗೆ ಹೇಳ್ಕೊಟ್ಟಿದ್ರು ಮ್ಯಾಟ್ ಹಾಕೋದು, ಹಾಗೆಯೇ ಆ ಥರ ಡಿಸೈನ್ ಮಾಡೋದು, ಮನೆಗೆ ಹೋಮ್ಮೇಡಾಗಿ ನಾವೇ ಕೈಯಿಂದ ಏನೇನು ಮಾಡ್ಬೋದು ಆ ಥರ ಎಲ್ಲ ಡಿಸೈನ್ ಮಾಡೋದು ಅದೆಲ್ಲ ನಮ್ಮ ಹೈಸ್ಕೂಲ್ ಟೈಮಲ್ಲೇ ನಮಗೆ ಹೇಳ್ಕೊಟ್ಟಿದ್ರು. ಅದು ಇವಾಗ ನಮಗೆ ಸಖತ್ ಹೆಲ್ಪ್ ಆಗ್ತಾ ಐತೆ.